ಅದಕ್ಕೆ ನಡಿಬೇಕಾಗಿದ್ರೆ ಇದು ಹೋರಾಟ ಮಾಡಲೇಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದದ್ದು. ಅದಕ್ಕೆ ಕಾಂಗ್ರೆಸ್ ರ್ಯಾಲಿ ಹುಬ್ಬಳ್ಳಿ ನಡೆದಾಗ ಇದಂತೆ ನಮ್ಗೆ ಮೀಸಲಾತಿ 50 ಮೀರಬಾರದು ಅಂತಿತ್ತು. ಈ ಸಲ ಮೀರೇ ಹೋಗ್ಬೇಕು, ಹೋಗ್ತದಂತ. ಬಿ ಜೆ ಪಿಗರು ಈ ಒಂದು ಎಕಾನಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಅವ್ರಿಗೆ 10% ಏರಿಸಿದ್ರು. 10% ಏರಿಸಿದಾಗ ಆಟೋಮೆಟಿಕ್ 60 ಆಗ್ತಲ್ರಿ ಇದು. ಮತ್ತು ಬಿ ಜೆ ಪಿಗರು ಕಾನೂನು ಮುರಿದ್ರೆ ನಡೀತದೆ, ನಾವು ಮುರಿಬಾರ್ದು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಈ ಮೀಸಲಾತಿನೂ ಹೆಚ್ಚು ಆಗಲೇಬೇಕು, ಆಗುವಂಥದ್ದು ಅನಿವಾರ್ಯ ಇದೆ ಅನ್ನುವಂಥ ಮಾತನ್ನು ನಿನ್ನೆ ಮಾತಾಡಿದ್ದಾರೆ. ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಮಾಡಿದ ತಪ್ಪುಗಳನ್ನು ಜನರಿಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರಿಂದ ಸಹಜವಾಗಿ ಕಾಂಗ್ರೆಸ್ ಇವತ್ತಿನ ಸ್ವಲ್ಪ ತೊಂದರೆ ಅನುಭವಿಸ್ತಾ ಇದೆ, ಹಿಂಬಳತೆ ಅನುಭವಿಸ್ತಾ ಇದೆ. ಅದಕ್ಕೆ ಒಂದು ರೀತಿಯಿಂದ ಫಲ ಬಂದಂಗೆ ಅನ್ನಿಸ್ಲಿಕ್ಕತ್ತದ ಅಂತೇಳಿ. ಯಾಕಂದ್ರೆ ಈಗಾಗಲೇ ಮಧ್ಯದಾಗೆ ಮೋದಿಯವರು ಯುದ್ಧ ಸಾರ್ತೀನಿ ಅನ್ನುವಂಥ ನೆಲೆಗಟ್ಟಿನೊಳಗೆ ಈ ಎಲ್ಲ ನೆಲ ಜಲ ಆಕಾಶದ ಸೈನಿಕರನ್ನ ಆ ಮುಖಂಡರನ್ನ ಚೀನಾದ ಕರೆಸಿ ಚರ್ಚೆ ನಡೆಸಿದ ಒಂದು ಭಾಗ. ಇನ್ನೊಂದು ಕಡೆ ಇದು ಮೀಸಲಾತಿ ಬದಲು ಈಗಾಗಲೇ ಅವರ ವಿರೋಧಿಗಳು, ಮೋದಿಯವರ ವಿರೋಧಿಗಳು ಹೇಳ್ತಾ ಇದ್ದಾರೆ, ಅದರಲ್ಲೂ ನಮ್ಮ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಇದು ಕೇವಲ ಚುನಾವಣೆ ಗಿಮಿಕ್ಕ, ಇವರು ಜಾತಿ ಗಣತಿ ಮಾಡಿಸೋದಿಲ್ಲ ಅನ್ನೋದು ಅವ್ರ ಸ್ಪಷ್ಟ ಅಭಿಪ್ರಾಯ. ಹೀಗಾಗಿ ಅವರು ಇದ್ದಂಥವ್ರು ಯಾವಾಗ ಮಾಡ್ತೀರಿ ಎಂದು ಮಾಡ್ತೀರಿ ಈಗಾಗಲೇ ಕೇಳಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು. ಈಗ ನಮ್ಮ ಸಿದ್ದರಾಮಯ್ಯ ಕೇಳ್ತಾ ಇದ್ದಾರೆ, ದೊಡ್ಡದಾದ ಫಂಕ್ಷನ್ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಡಿ ಈ ಒಂದು ಮೀಸಲಾತಿ ಬಗ್ಗೆ ಮಾತಾಡ್ತಿದ್ದಾರೆ. ಕೇಂದ್ರ ಸರ್ಕಾರ ಒಟ್ಟು ಮೀಸಲಾತಿ ಪ್ರಮಾಣದಲ್ಲಿ 50% ಮೀರಿ ತೆಗೆದು 62% ಏರಿಸಬೇಕು, 50% 68% ಏರಿಸಬೇಕು ಅನ್ನೋದು